ಕಷ್ಟಪಟ್ಟು ನಾಟಿ ಮಾಡಿ, ಫಸ್ಟು ಉತ್ತು ಬಿತ್ತು ನಾಟಿ ಮಾಡಿ, ಕಳೆ ಪಳೆ ತೆಗೆದು ಔಷಧಿ ಹೊಡೆದು ಬೆಳೆ ಬಂದು ಕಟಾವು ಮಾಡಿಸಿ ಜನನ್ನಿಟ್ಟು ಅದನ್ನೆಲ್ಲ ಒಕ್ಕಳಿಕೆ ಮಾಡಿ ಒಂದ್ ಕಡೆ ಹಾಕಿ ಮಿಷಿನ್ಗೆ ಹಾಕ್ಸಿ ಭತ್ತ ತೆಗೆದ ಮೇಲೆ ನೀವು ಕೂಡಿಟ್ಟಿದ್ ಭತ್ತ ನೋಡ್ಕೊಂಡೋಗ್ಬಿಟ್ರಿ ಎಷ್ಟು ಹೊಟ್ಟೆ ಉರಿಬೇಡ ಅವ್ನಿಗೆ ಹೇಳಿ. ನೀವೇ ಹೇಳಿ, ಇನ್ನೇನ್ ಲೀನಿಯಂಟ್ ರೀ? ಕಳ್ಳಂಗೇನ್ ಲೀನಿಯಂಟ್ ವ್ಯೂ? ಕಷ್ಟಪಟ್ಟು ದುಡ್ದವನ್ಗೆ ಇಲ್ಲ. ಬಸವಣ್ಣವ್ರು ಏನ್ ಹೇಳಿದ್ದಾರೆ? ಇನ್ನೊಬ್ಬರು ವಸ್ತೆಗೆ ಏನ್ ಆಸೆ ಪಡಬಾರ್ದು ಅಂತ ಹೇಳಿದ್ದಾರೆ. ಎಲ್ಲ ನಿಮಗೆ ಗೊತ್ತಿದೆ. ಇದು ಒಂದ್ಸತಿ ಅಲ್ಲ, ಇನ್ನೊಂದ್ ಕಡೆನೂ ಅದೇ ಕೆಲಸ ಮಾಡಿದ ನಾನು. ಅಂದ್ರೆ ಈಸಿ ವೇ ಆಫ್ ಗೆಟಿಂಗ್ ದಿ ಮನಿ. ಅಂತವ್ರಿಗೆ ಯಾಕೆ ಜೈಲಲ್ಲಿ ಇರ್ಲಿ ಬಿಡಿ, ಅವಾಗ ಅರ್ಥ ಆಗತ್ತ ಅವ್ರಿಗೆ ಏನು ತಾವು ಮಾಡ್ದಂತ ತಪ್ಪು ಅಂತ. ಈ ಕೇಸಲ್ಲಿ ಎಷ್ಟು ದಿನ ಇದ್ರು ಜೈಲಲ್ಲಿ? 1 ತಿಂಗಳು, 1 ಮಂತ್. ಆಲ್ ರೈಟ್, 20,000 ರೂಪಾಯಿ ಒಬ್ಬೊಬ್ರು ಕಟ್ಟಿದ್ರೆ ಬಿಡ್ತೀನಿ, ಇಲ್ದರಿಲ್ಲ. ಲಾಸ್ಟ್ ಡೇಟ್ ಇಲ್ದರೆ ಒಳಗಡೆ ಇರ್ತಾರೆ ಬಿಡಿ, ನಮ್ಗೆ ಯಾಕೆ? 20,000 ರೂಪಾಯಿ ಹಾಕ್ತೀನಿ ಒಬ್ಬೊಬ್ರಿಗೆ ಫೈನು. 20,000 ರೂಪಾಯಿ ಕಟ್ಟಿದ್ರೆ ಜೈಲ್ ಶಿಕ್ಷೆಯಿಂದ ಮನ್ನಾ, ಇಲ್ದಿದ್ರೆ ಜೈಲ್ ಶಿಕ್ಷೆಗೆ ಹೋಗ್ಬೇಕು ಅಂತ ಬಾಳೋಣ. ಕೊಡಮ್ಮ, ಕಳ್ಳಂಗ್ ಕಟ್ಟಕ್ಕೆ ಕೇಳ್ಬಿಡಿ, ಮುಗಿಯುತ್ತೆ. ಒಂದು ಚೆಕ್ ಬೆಂಗಳೂರಲ್ಲಿ ಪ್ರೆಸೆಂಟ್ ಮಾಡಿದಾರೆ ಸ್ವಾಮಿ, ಇನ್ನೊಂದು ಚೆಕ್ ಆಂಧ್ರದಲ್ಲಿ ಪ್ರೆಸೆಂಟ್ ಮಾಡಿದಾರೆ ಸ್ವಾಮಿ. ಸೈಂಟಿಫಿಕ್ ಎಕ್ಸಾಮಿನೇಷನ್ ಕಳ್ಸಿದೀರಾ? ಅಲ್ಲ, ಅವ್ರೇನ್ ಕಳಿಸ್ಲಿಲ್ಲ ಸ್ವಾಮಿ. ವಿ ಹ್ಯಾವ್ ಸ್ಪೆಸಿಫಿಕಲಿ ಡಿನೈಡ್ ದಟ್ ಸಿಗ್ನೇಚರ್. ನನ್ನ ತಮ್ಮ ಶ್ರೀಧರ ಮತ್ತು ಆರೋಪಿಯ ತಮ್ಮ ಚಿನ್ನು ಸೋನಾಲಿಕಾ ಟ್ರಾಕ್ಟರ್ ಖರೀದಿಸುವ ಸಂಬಂಧವಾಗಿ ಜನವರಿ 2015ರಲ್ಲಿ ವ್ಯವಹಾರವಾಗಿತ್ತು ಎನ್ನುವುದು ನನಗೆ ಗೊತ್ತಿಲ್ಲ. ಆರೋಪಿ ಹೆಸರಿನಲ್ಲಿ ಯಾವುದೇ ಜಮೀನು ಇಲ್ಲ. ನನ್ನ ಹೆಸರಿನಲ್ಲಿ ಮತ್ತು ನನ್ನ ತಮ್ಮ ಶ್ರೀಧರ ಹೆಸರಲ್ಲಿ ಗಂಗಾವತಿ ತಾಲೂಕಿನಲ್ಲಿ ಜಮೀನು ಇದೆ. ಸೊ ಆನ್ ದಿಸ್ ಕಾಂಟೆಕ್ಸ್ಟ್ ಯುವರ್ ಲಾರ್ಡ್ಶಿಪ್, ಅವ್ರ ಹೆಸರಲ್ಲಿ ಅಗ್ರಿಮೆಂಟ್, ಸೊ RTC ಇದ್ದಿದ್ರಿಂದ ಅವ್ರ ಹೆಸರಲ್ಲಿ LNT ಶೋರೂಮ್ ಅಲ್ಲಿ ನಾವು ಅಗ್ರಿಕಲ್ಚರ್ ಟ್ರಾಕ್ಟರ್ ಪರ್ಚೇಸ್ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಅವ್ರ ಹತ್ರ ವ್ಯವಹಾರ ಮಾಡಿ ಈ 8 ಚೆಕ್ಗಳನ್ನ ನಾವು ಸೆಕ್ಯೂರಿಟಿ ಚೆಕ್ ಶ್ರೀಧರ್ ಅವ್ರಿಗೆ ಕೊಟ್ವಿ. ಶ್ರೀಧರ್ ಇಂಟರ್ನ್ ಅವ್ರ ಚೆಕ್ಗಳನ್ನ, ಅವರ ಖಾತೆ ಚೆಕ್ಗಳನ್ನ LNT ಫೈನಾನ್ಸಿಗೆ ಕೊಟ್ರು ಸ್ವಾಮಿ. ಸೊ DW3 ಬಿಫೋರ್ ದ ಕೋರ್ಟ್ has produced the document that Sridhar has given 6 checks of his own account to the L&T Finance. ಅದು ಲೋನ್ ಟ್ರಾನ್ಸಾಕ್ಷನ್, ಲೋನ್ ಅಪ್ರೂವಲ್ ಆದ ತಕ್ಷಣ ಅವರು ಹಿಂದಕ್ಕೆ ಬಂದ್ಬಿಟ್ರು ಸ್ವಾಮಿ. ಇಲ್ಲ, ನಾನು ತಗೊಳೋದಿಲ್ಲ. ಸಪೋಸ್ ನೀನೇನೋ ಸರಿಯಾಗಿ ಇನ್ಸ್ಟಾಲ್ಮೆಂಟ್ ಕಟ್ಕೊಂಡು ಹೋಗ್ಲಿಲ್ಲ ಅಂತಂದ್ರೆ ನಾನು ಅದಕ್ಕೆ ಹೊಣೆಗಾರನಾಗ್ತೀನಿ ಅಂತ ಹೇಳ್ಬಿಟ್ಟು ಅದು ಅವರು ಹಿಂದಕ್ಕೆ ಬರ್ತಾರೆ. ದೇರ್ ಆಫ್ಟರ್ ಮೈ ಚೆಕ್ಸ್ ವಾಸ್ ಹೆಲ್ಡ್ ಅಪ್ ವಿತ್ ಶ್ರೀಧರ್. ವಿ ರಿಪೀಟೆಡ್ಲಿ ರಿಕ್ವೆಸ್ಟ್ ಶ್ರೀಧರ್ ಮೆನಿ ಟೈಮ್ಸ್. He did not provide our checks, your lordship. Immediately thereafter, within a month, in the month of February or March, we gave complaint before to close our account and stop the payment in respect of my checks, your lordship. ನನ್ನ ಹೆಸರಿನಲ್ಲಿ, ನನ್ನ ತಮ್ಮ ಶ್ರೀಧರನ ಹೆಸರಲ್ಲಿ ಗಂಗಾವತಿ ತಾಲೂಕಿನಲ್ಲಿ ಜಮೀನು ಇದೆ. ನನ್ನ ತಮ್ಮನ ಹೆಸರಿನಲ್ಲಿ ಜಮೀನು ಇರುವ ಕಾರಣ ಆರೋಪಿಯ ಪರವಾಗಿ ಟ್ರಾಕ್ಟರ್ ಖರೀದಿಸಲು L&T ಫೈನಾನ್ಸ್ ನಲ್ಲಿ ನನ್ನ ತಮ್ಮನ ಹೆಸರಿಗೆ ಸಾಲ ಮಂಜೂರಾಗಿರುವುದು ನನಗೆ ಗೊತ್ತಿಲ್ಲ. ಆರೋಪಿಗೆ ಟ್ರಾಕ್ಟರ್ ಖರೀದಿಸುವ ಸಂಬಂಧವಾಗಿ ನನ್ನ ತಮ್ಮ ಶ್ರೀಧರ ಆರೋಪಿಯವರಿಂದ ಒಟ್ಟು 8 ಚೆಕ್ಗಳನ್ನು ಪಡೆದುಕೊಂಡಿರುವುದು ನನಗೆ ಗೊತ್ತಿಲ್ಲ. ಒನ್ ಅಮಾಂಗ್ ದ ಚೆಕ್ ವಾಸ್ ಮಿಸ್ಯೂಸ್ಡ್ ಬೈ ಕಲ್ಯೂಡಿಂಗ್ ವಿತ್ ದಿ ಸಿಸ್ಟರ್ ವೇರ್ ಶಿ ವಾಸ್ ರೆಸಿಡಿಂಗ್ ಇನ್ ಬೆಂಗಳೂರು, ಯುವರ್ ಲಾರ್ಡ್ಶಿಪ್. ನನ್ನ ತಮ್ಮ ಶ್ರೀಧರ ಆ ಸಂದರ್ಭದಲ್ಲಿ ಆರೋಪಿಯಿಂದ ನೀಪಿ 1 ಚೆಕ್ ಅನ್ನು ಸಹ ಪಡೆದುಕೊಂಡಿದ್ದರು ಎಂದರೆ ಸರಿಯಲ್ಲ. ನನ್ನ ತಮ್ಮ ಮತ್ತು ಆರೋಪಿಯ ಮಧ್ಯೆ ಟ್ರಾಕ್ಟರ್ ಖರೀದಿ ವ್ಯವಹಾರ ಸರಿಯಾಗದೇ ಇದ್ದ ಕಾರಣ ದಿನಾಂಕ 2/3/2015 ಮತ್ತು 2/4/2015 ಆರೋಪಿ ಚೆಕ್ನ ಹಣ ಪಾವತಿ ತಡೆ ಹಿಡಿಯಬೇಕೆಂದು ಮತ್ತು ಬ್ಯಾಂಕ್ನ ಖಾತೆಯನ್ನು ಮುಚ್ಚಿದ್ದರು ಎಂದರೆ ಸರಿಯಲ್ಲ. ಸಾಕ್ಷಿ ಹೇಳುತ್ತಾರೆ, ನನಗೆ June 15 ಚೆಕ್ ಕೊಟ್ಟಿದ್ದರು ಅಂತ ಹೇಳ್ತಾರೆ ಸ್ವಾಮಿ ಇಲ್ಲಿ. ಸೊ ಎಂಟೈರ್ ಟ್ರಾನ್ಸಾಕ್ಷನ್ಸ್ ವಾಸ್ ಸ್ಟಾರ್ಟ್ prior to 2014 December and January to March, your lordship. On that connection only those checks was handed over to Sridhar. ಆರೋಪಿ ಮಾರ್ಚ್ 2014ರಲ್ಲಿ ನನ್ನ ಬಳಿ ಹಣವನ್ನು ಕೇಳಿದ್ದರು ಎಂದು ನೋಟಿಸು, ಫಿರ್ಯಾದು ಮತ್ತು ನನ್ನ ಸಾಕ್ಷ್ಯ ವಿಚಾರಣೆಯಲ್ಲಿ ಹೇಳಲು ಯಾವುದೇ ತೊಂದರೆ ಇರಲಿಲ್ಲ. ಸೊ ದಿಸ್ ಈಸ್ ದೇರ್ ಇಸ್ ನೋ ಇಂಪಿಡಿಮೆಂಟ್ ದೆಮ್ ಟು ಮೆನ್ಷನ್ ದ ಟ್ರಾನ್ಸಾಕ್ಷನ್. ಇವ್ರೇನ್ ಹೇಳ್ತಾರೆ, ನಾವು ಜನವರಿ ಮಂತ್ ಅಲ್ಲಿ ಚೆಕ್ ಕೊಟ್ಟಿರೋದು ಸ್ವಾಮಿ, ಇವರು ಮಾರ್ಚ್ 2014 ಚೆಕ್ ಕೊಟ್ಟಿದ್ರು ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಅಲ್ಲಿ ಹೇಳಿದ್ದಾರೆ. ಸೊ ದಟ್ ಮಾರ್ಚ್ 2014 ಮೆನ್ಷನ್ ಮಾಡಿಲ್ಲ ಸ್ವಾಮಿ ಇಲ್ಲೂ. ಆರೋಪಿ ಕಲ್ಲು ಕ್ವಾರಿಯ ಕೆಲಸದಿಂದ ಸಾಕಷ್ಟು ಆದಾಯವಿರುವ ಕಾರಣ ನನ್ನ ಬಳಿ ಸಾಲವನ್ನು ಪಡೆದುಕೊಳ್ಳುವ ಅಗತ್ಯ ಆರೋಪಿಗೆ ಇರಲಿಲ್ಲ ಎಂದರೆ ಸರಿಯಲ್ಲ. ಆರೋಪಿ ಹೇಳುತ್ತಾರೆ 2011ರಿಂದ ಇಟ್ಟಿಗೆ ವ್ಯಾಪಾರ ಮಾಡುತ್ತಾರೆ ಅಂತ. ಬಟ್ ದಿ ಅಕ್ಯೂಸ್ಡ್ ಈಸ್ ರನ್ನಿಂಗ್ ಎ ಕ್ವಾರಿ ಬಿಸ್ನೆಸ್, ಯುವರ್ ಲಾರ್ಡ್ಶಿಪ್, ನಾಟ್ ಬ್ರಿಕ್ ಬಿಸ್ನೆಸ್. ಹಂಗೆ ಕಂಟಿನ್ಯೂಷನ್ ಸ್ವಾಮಿ, ನಾನು ನೀಪಿ 1 ಚೆಕ್ ಅನ್ನು ಆರೋಪಿಯಿಂದ ತೆಗೆದುಕೊಳ್ಳಲು ಗಂಗಾವತಿಗೆ ಹೋಗಿದ್ದೇನೆ ಎಂದು ತೋರಿಸಲು ಯಾವುದೇ ದಾಖಲೆಗಳನ್ನು ಹಾಜರುಪಡಿಸಲು ಸಾಧ್ಯವಿಲ್ಲ.
ಸೊ ಶಿ ಹರ್ಸೆಲ್ಫ್ ಶೇರ್ಸ್. ನಾನು ಗಂಗಾವತಿ ನಾದಿನಿ ಮನೆಗೆ ಹೋದಾಗ ಚೆಕ್ಗಳು ಕೊಟ್ರು ಅಂತ ಹೇಳ್ತಾರೆ, ನಾದಿನಿನಲ್ಲಿ ಎಕ್ಸಾಮಿನ್ ಮಾಡಲ್ಲ ಸ್ವಾಮಿ. ಹಂಗೆ ಅವರ ಫೈನಾನ್ಷಿಯಲ್ ಕೆಪಾಸಿಟಿ ಕೂಡ ನಾವು ಡಿಸ್ಪ್ಯೂಟ್ ಮಾಡಿದ್ವಿ ಸ್ವಾಮಿ ಟ್ರಯಲ್ ಕೋರ್ಟ್ ಮುಂದೆ. ನಾನು ಗೃಹಿಣಿ, ಪೇಜ್ ನಂಬರ್ 6 ಅಲ್ಲಿ, ನಮ್ಮ ಜಮೀನಿನಲ್ಲಿ 2 ಬೆಳೆ ಭತ್ತವನ್ನು ಬೆಳೆಯುತ್ತೇವೆ. ನನಗೆ ವ್ಯವಸಾಯದಿಂದ ವಾರ್ಷಿಕ 3 ಲಕ್ಷ ಆದಾಯವಿದೆ. ನನಗೆ ವ್ಯವಸಾಯದಿಂದ ವಾರ್ಷಿಕ 3 ಲಕ್ಷ ಆದಾಯವಿದೆ ಎಂದು ತೋರಿಸಲು ದಾಖಲೆ ಹಾಜರುಪಡಿಸಲು ಸಾಧ್ಯವಿಲ್ಲ. ಕೈಂಡ್ಲಿ ಸಿ ಯು ಲಾರ್ಡ್ಶಿಪ್. ಸಾಕ್ಷಿ ಹೇಳುತ್ತಾರೆ 1 ಎಕರೆಗೆ 45 ಚೀಲ ಭತ್ತ ಬರುತ್ತದೆ. ನನಗೆ ಜಮೀನಿಂದ ವರಮಾನ ಇಲ್ಲ ಎಂದರೆ ಸರಿಯಲ್ಲ. ಶಿ ಈಸ್ ದಿ ಹೌಸ್ ವೈಫ್ ಯು ಲಾರ್ಡ್ಶಿಪ್, ರೆಸಿಡಿಂಗ್ ಇನ್ ಬ್ಯಾಂಗ್ಳೂರ್ ವಿತ್ 2 daughters. ಅಂಡ್ ಶಿ ಈಸ್ ಸೇಯಿಂಗ್ ದಟ್ 3 ಲಕ್ಷ ವರ್ಷಕ್ಕೆ ಆದಾಯ ಬರುತ್ತೆ ಅಂತ ಹೇಳ್ತಾರೆ ಸ್ವಾಮಿ 1 ಎಕರೆಯಿಂದ. ಬಟ್ ಆಸ್ ಪರ್ ಅವರ್ ಕಂಟೆನ್ಷನ್, ಎಂಟೈರ್ ಅಗ್ರಿಕಲ್ಚರ್ ಪ್ರಾಪರ್ಟಿ ಈಸ್ ರನ್ನಿಂಗ್ ಬೈ ಹರ್ ಬ್ರದರ್ G.K. Sridhar, your lordship, not the complainant. And at least to show that financial capacity, the complaint has not produced any document before the trial court to either savings or as the bank statement, your lordship. 16/1/2015 ಗೆ ಲೋನ್ ಟ್ರಾನ್ಸಾಕ್ಷನ್ ಸ್ಯಾಂಕ್ಷನ್ ಆಗುತ್ತೆ ಸ್ವಾಮಿ, ಅಗ್ರಿಕಲ್ಚರ್ ಲೋನ್ ಪರ್ಚೇಸ್ ಮಾಡ್ಕೊಳ್ಲಿಕ್ಕೆ ವಿತ್ ಇಂಟ್ರೆಸ್ಟ್ ಆಫ್ 3% ಅಪ್ ಟು 3 lakhs ವರ್ಗುನು. ಆ ಡೇಟ್ ಇಂದ ನಾವು ನಮ್ಮ ಓಲ್ಡ್ ಟ್ರ್ಯಾಕ್ಟರ್ ಕೂಡ ಸೋನಾಲಿಕಾ ಟ್ರ್ಯಾಕ್ಟರ್ ಶೋರೂಮ್ ಕೊಟ್ಬಿಟ್ಟು ಅವರಿಂದ ಕೊಟೇಶನ್ ಕೂಡ ಕಳಿಸಿ L&T ಶೋರೂಮ್ಗೆ ಅಪ್ರೂವಲ್ ಆದ್ಮೇಲೆ ಶ್ರೀಧರ್ ಅವರು ಹಿಂದಕ್ಕೆ ಬಂದ್ಬಿಡ್ತಾರೆ. ಇಲ್ಲ, ನೀವೇನಾದ್ರು ಅಮೌಂಟ್ ಕಟ್ಕೊಂಡು ಹೋಗ್ಲಿಲ್ಲ ಅಂದ್ರೆ ನಾನು ಅದಕ್ಕೆಲ್ಲ ಹೊಣೆಗಾರ ಆಗ್ತೀನಿ. ಯಾವ್ದಾದ್ರು ಟೈಮಲ್ಲಿ ಆಕ್ಸಿಡೆಂಟ್ ಆಯ್ತು ಅಂತಂದ್ರೆ ನಾನು ಅದಕ್ಕೆ ಲಯಬಲ್ ಆಗ್ತೀನಿ. ಸೊ ಐ ಆಮ್ ನಾಟ್ ಕಂಟಿನ್ಯೂ ವಿತ್ ದಿಸ್ ಲೋನ್ ಟ್ರಾನ್ಸಾಕ್ಷನ್ ಅಂತ ಹೇಳ್ಬಿಟ್ಟು ಅವ್ರು ವಾಪಸ್ ಬರ್ತಾರೆ. ಇಮಿಡಿಯೇಟ್ಲಿ ಆಫ್ಟರ್ ನನ್ನ ಟ್ರ್ಯಾಕ್ಟರ್ ಕೂಡ ಸೀಸ್ ಆಗುತ್ತೆ ಶ್ರೀರಾಮ್ ಫೈನಾನ್ಸ್ ಇಂದ. ಸೊ ಅವರು ನನ್ನ ಚೆಕ್ ಕೂಡ ಶ್ರೀಧರ್ ಹತ್ರ ಉಳ್ಕೊಳ್ಳುತ್ತೆ ಸ್ವಾಮಿ. ಇಂಟರ್ನ್ ಶ್ರೀಧರ್ ಅವ್ರ ಚೆಕ್ಸ್ಗಳನ್ನೆಲ್ಲ ಅವ್ರು ಕಲೆಕ್ಟ್ ಮಾಡ್ಕೊಂಡ್ಬಿಡ್ತಾರೆ ಸ್ವಾಮಿ. ಸೊ DW3 ಆಲ್ಸೋ ನಾವು DW3-1 ಮ್ಯಾನೇಜರ್ ಆಫ್ ದಿ L&T ಫೈನಾನ್ಸ್ ಕಂಪ್ನಿ came before this trial court and gave evidence in respect of the collection of the 6 checks from Sridhar. And immediately after the stoppage of the loan, he has recollected the checks, your lordship. So meantime, within 2 months gap, our 8 checks was held up with the Sridhar, where after repeatedly demand, Mr. Sridhar was not give our checks. ಅವ್ರೇನೋ ಇಷ್ಟು ಕೊಡ್ಬೇಕು ಅಷ್ಟು ಕೊಡ್ಬೇಕು ಅಂತ ಡಿಮ್ಯಾಂಡ್ ಮಾಡಿದ್ರು ಸ್ವಾಮಿ. ಮೀನ್ ಟೈಮ್ ಇಮಿಡಿಯೇಟ್ಲಿ ಮಿಸ್ಯೂಸ್ ಆಗೋದ್ ಬೇಡ ಅಂತ ಹೇಳ್ಬಿಟ್ಟು ಒಂದು ಫಾಲ್ಸ್ ರೀಸನ್ ಅಲ್ಲಿ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸ್ವಾಮಿ. ಸೊ ಅಮಾಂಗ್ 8 checks, your lordship, 1 check was misused in the Bangalore with the assistance of her sister, and another check with the same series, next series ಅಂತಂದ್ರೆ ಸ್ವಾಮಿ 595982 ಇಲ್ಲಿ ಪ್ರೆಸೆಂಟ್ ಮಾಡಿದ್ರು ಸ್ವಾಮಿ. 595982 ಆಂಧ್ರ ಪ್ರದೇಶ ಮೇಡ್ಚಲ್ ಕೋರ್ಟ್ ಅಲ್ಲಿ ಪ್ರೆಸೆಂಟ್ ಮಾಡಿದ್ರು. ಸೊ when the accused appeared before that court, your lordship, he did not prosecute the said case. Thereafter the said case was dismissed with non-prosecution, your lordship. I have collected the certified copies of the said check with a continuous series, your lordship. Even the accused person has the video voice call stating that the person who was presented the said check in the Andhra Pradesh, your lordship, is the close relative of the Sridhar, your lordship. That too, this exhibit D13, your lordship, clearly states that he is having a money lending business in the local area, and he has habit of collecting the checks. There, one of the checks he has presented before the Gangavati, his own account, and that check bounce case is filed by Sridhar was later dismissed. That exhibit D13 is produced before the Sambal court to say the intention of the complainant's brother Sridhar, your lordship. ಅಕ್ಯೂಸ್ಡ್ ಬ್ರದರ್ ಹೆಸರಲ್ಲಿ ಅಗ್ರಿಕಲ್ಚರ್ ಲೋನ್ ತಗೊಳ್ಳಿಕ್ಕೆ ಅವ್ರ ಹೆಸರಲ್ಲಿ RTC ಇರ್ಲಿಲ್ಲದ ಕಾರಣಕ್ಕೆ ಶ್ರೀಧರ್ ಪರಿಚಯ ಮಾಡ್ಕೊಂಡ್ರು ಕಂಪ್ಲೇಂಟ್ ಬ್ರದರ್ ಚಿನ್ನ ಅಂತ ಹೇಳಿ, ಅಕ್ಯೂಸ್ಡ್ ಬ್ರದರ್ ಚಿನ್ನ ಅಂತ ಹೇಳ್ಬಿಟ್ಟು. ಚಿನ್ನ ಮತ್ತೆ ಶ್ರೀಧರ್ ಮಧ್ಯೆ ಟ್ರ್ಯಾಕ್ಟರ್ ಅಗ್ರಿಕಲ್ಚರ್ ಲೋನ್ ಪರ್ಪಸ್ ಅಂದ್ರೆ ಸಬ್ಸಿಡರಿ ಲೋನ್ ಅಲ್ಲಿ ತಗೋಬೇಕು ಅಂತ ಹೇಳ್ಬಿಟ್ಟು ಒಂದು ಅಗ್ರಿಮೆಂಟ್ ಆಯ್ತು ಸ್ವಾಮಿ. ಅವರಲ್ಲಿ ಮಾತುಕತೆ ಮಾಡ್ಕೊಂಡು ದೇ ವೆಂಟ್ ಫಾರ್
L&T loan process, Your Lordship, in the year 2014 December month. Thereafter, continuous communication with L&T Finance as well as the Gangavati Sonalika tractor showroom, Your Lordship. The Sonalika tractor showroom has issued an estimate on 8/1/2015, Your Lordship. Inspection ಮಾಡಿ ಅವರು ಒಂದು ಕೊಟೇಶನ್ ಕೊಡ್ತಾರೆ 8/1/2015. On that connection only, I have executed 8 checks along with the disputed checks, Your Lordship. One check is issued with her sister, that is she is residing in Bangalore. The complaint is residing in Bangalore. The accused is residing in Koppal, Gangavati district, Your Lordship. ಚೆಕ್ ನೀವು several checks ಕೊಟ್ಟಿದ್ದೀರಿ. Yes, Your Lordship. One check is among misuse. ಟ್ರಾಕ್ಟರ್ ಖರೀದಿಸುವ ಸಂಬಂಧವಾಗಿ ಶ್ರೀಧರ್ ಅವರಿಗೆ ನನ್ನ ಖಾತೆಗೆ ಸಂಬಂಧಪಟ್ಟ 5-6 ಚೆಕ್ಗಳನ್ನು ಕೊಟ್ಟಿದ್ದೇನೆ. ಕೊಟ್ಟಿದ್ದೇವೆ ಸರ್. ಸಾಕ್ಷಿ ಮುಂದುವರೆದು ಹೇಳುತ್ತಾರೆ 8 ಚೆಕ್ ಮತ್ತು ಪ್ರಾಮಿಸರಿ ನೋಟ್ ಅನ್ನು Promise, ಯಾಕೆ ಕೊಟ್ರಿ ಅಷ್ಟೊಂದು? because the security purpose, Your Lordship. Kindly see the exhibit. ಸೆಕ್ಯೂರಿಟಿ ಚೆಕ್ ಕೊಡ್ತೀವಿ. What happens, Your Honor? ಅಲ್ಲ, ಇದ್ರಲ್ಲಿ ಏನಾಯ್ತು, L&T ಫೈನಾನ್ಸ್ ಅಲ್ಲಿ ಶ್ರೀಧರ್ ಹೆಸರಲ್ಲಿ ನಾವು ಲೋನ್ ತಗೊಳ್ಳಿಕ್ಕೆ ಅಪ್ರೋಚ್ ಮಾಡಿದ್ವಿ ಸ್ವಾಮಿ. ಯಾಕೆಂದ್ರೆ ಅವ್ರ ಹೆಸರಲ್ಲಿ RTC ಇತ್ತು, ನಮ್ಮ ಹೆಸರಲ್ಲಿ RTC ಇರ್ಲಿಲ್ಲ. ಸೊ ಆನ್ ದಟ್ ಕಾಂಟೆಕ್ಸ್ಟ್, Your Lordship, we have the accused brother Chinna has contacted Mr. Sridhar. He agreed initially. ಅವ್ರ ಹೆಸರಲ್ಲಿ ಲೋನ್ ಕೂಡ ಆಯ್ತು. ನಾವೆಲ್ಲ ಕರೆಸ್ಪಾಂಡೆನ್ಸ್ ನಮ್ಮ ಒಬ್ಬ ಶ್ಯೂರಿಟಿ ಕೂಡ ಅದಕ್ಕೆ ಅಕ್ಸೆಪ್ಟ್ ಮಾಡ್ಕೊಂಡು ನಾವೇ ಕೊಟ್ಟಿ ಶ್ರೀಧರ್ ಹೆಸರಿಗೆ ಲೋನ್ ಟ್ರಾನ್ಸಾಕ್ಷನ್ ಆಯ್ತು ಸ್ವಾಮಿ, ಆಸ್ ಪರ್ ಎಕ್ಸಿಬಿಟ್ 24, 25, 26. ಲೋನ್ ಆದ ತಕ್ಷಣನೇ ಅವರು ಸೆಕ್ಯೂರಿಟಿ ಚೆಕ್ಸ್ ನ ಶ್ರೀಧರ್ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡಿದ್ರು. ಶ್ರೀಧರ್ 6 ಚೆಕ್ಸ್ ಕೊಟ್ಟಿದ್ದಾರೆ ಸ್ವಾಮಿ. ಕೈಂಡ್ಲಿ ಸಿ ದ ಎಕ್ಸಿಬಿಟ್ D26, Your Lordship. ಆ ಲೋನ್ ಪ್ರೊಸೆಸ್ ಅಲ್ಲಿ 26. ಈಗ ವಾಟ್ ಈಸ್ ಯುವರ್ ಡಿಫೆನ್ಸ್ ಕೌನ್ಸಿಲ್? My defense is, Your Lordship, the entire transaction is took place with complaints brother and accused brother, and that too in L&T loan purpose, Your Lordship. L&T loan purpose ಅಲ್ಲಿ ಯೂಶಲಿ ಹೊರಗಡೆ ಹೋದ್ರೆ 15% ಇಂಟ್ರೆಸ್ಟ್ ಇದೆ. ಅಗ್ರಿಕಲ್ಚರ್ ಪಹಣಿ ಕೊಟ್ಬಿಟ್ಟು ಅವ್ರ ಹೆಸರು ತಗೊಂಡ್ರೆ ಸ್ವಾಮಿ 3% ಇಂಟ್ರೆಸ್ಟ್, ಅಂದ್ರೆ 3 lakhs ವರೆಗೂ ಒಂದು ಇಂಟ್ರೆಸ್ಟ್, ಕಡಿಮೆ ಆಮೇಲೆ ಸ್ವಲ್ಪ ಸ್ಲ್ಯಾಬ್ ಒಂದು ಇಂಟ್ರೆಸ್ಟ್ ಸ್ವಾಮಿ. ಸೊ ಆ ಎಕ್ಸ್ಟೆಂಟ್ ಅಲ್ಲಿ ನಾವು ಅವ್ರ ಹತ್ರ ಲೋನ್ಗೋಸ್ಕರ ಈ ಚೆಕ್ ನ ಶ್ರೀಧರ್ ಅವ್ರ 6 ಚೆಕ್ ನ L&T ಫೈನಾನ್ಸ್ ಕೊಡ್ಬೇಕು ಅಂತ, ನಮ್ಮ ಚೆಕ್ಗಳನ್ನ ಶ್ರೀಧರ್ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಇದು ಅಗ್ರಿಮೆಂಟ್ ಮಾಡ್ಕೊಂಡು ಮಾತಾಡ್ಕೊಂಡು, ಸೊ ಆ ಎಕ್ಸ್ಟೆಂಟ್ ಅಲ್ಲಿ ನಾವು ಲೋನ್ಗೆ ಪ್ರಯತ್ನ ಮಾಡೋದಿ ಸ್ವಾಮಿ. ಆ ಲೋನ್ ಟ್ರಾನ್ಸಾಕ್ಷನ್ಸ್ ಕಮೆನ್ಸ್ ಆಗಿದೆ 2014 ಡಿಸೆಂಬರ್ ಆಸ್ ವೆಲ್ ಆಸ್ 2015 ಜನವರಿ. ಸೊ ಆ ಎಕ್ಸ್ಟೆಂಟ್ ಅಲ್ಲಿ ಎಂಟೈರ್ ನಾವು ಡಾಕ್ಯುಮೆಂಟ್ಸ್ ಕೊಟ್ಟಿರೋ ಎಕ್ಸಿಬಿಟ್ಸ್ ಎಲ್ಲ ಕಂಟಿನ್ಯೂಸ್ ಹೇಳ್ತದೆ. ಸೊ ದೀಸ್ ಟ್ರಾನ್ಸಾಕ್ಷನ್ ಸ್ಟಾರ್ಟ್ಸ್ ಫ್ರಮ್ 2014 ಡಿಸೆಂಬರ್ ಅಂಡ್ ಎಂಡ್ಸ್ ವಿತ್ ಮಾರ್ಚ್. ಇದು ಚೆಕ್ ಬೌನ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಕಂಪ್ಲೇಂಟ್ ಕೊಡ್ತೀವಿ ಸ್ವಾಮಿ ಇಮಿಡಿಯೇಟ್ ಗೆ. ಸೊ ಅಲ್ಲಿವರೆಗೂ ನಡೆದಿದೆ ಸ್ವಾಮಿ. ಸೊ ಇದರಲ್ಲಿ ಎಕ್ಸಿಬಿಟ್ D24 L&T ಬ್ಯಾಂಕ್ ಮ್ಯಾನೇಜರು ತಂದು ಹಾನಬಲ್ ಕೋರ್ಟ್ ಮುಂದೆ ಕೊಟ್ಟಿರೋ ಡಾಕ್ಯುಮೆಂಟ್ಸ್ ಪ್ರಕಾರನೇ ಶ್ರೀಧರ್ ಅವರು ಅಡ್ಮಿಟೆಡ್ಲಿ ಆಫ್ಟರ್ ದ ಸೆಕ್ಯೂರೇಷನ್ ಆಫ್ ಲೋನ್ ಚೆಕ್ ಕೊಡೋದು ಆಮೇಲೆ ಕಳೆದೋಗಿದಾವೆ ಅಂತ ಹೇಳಿ ಕಂಪ್ಲೇಂಟ್ ಕೊಡೋದು. ಅಲ್ಲ, ನಾವು ಚೆಕ್ ನ ಶ್ರೀಧರ್ ಕೊಟ್ಟಿದ್ವಿ ಸ್ವಾಮಿ. ಶ್ರೀಧರ್ ಅವ್ರ ಸ್ವಂತ ಅಕೌಂಟ್ ಶ್ರೀಧರ್ದು ಸ್ವಂತ ಅಕೌಂಟ್ ಚೆಕ್ ನ L&T ಫೈನಾನ್ಸ್ ಕೊಟ್ಟಿದ್ರು ಸ್ವಾಮಿ. ಕೈಂಡ್ಲಿ ಸಿ ದ ಎಕ್ಸಿಬಿಟ್ D26. ದೇರ್ ಇಸ್ ಅ ಕ್ಲಿಯರ್ ರೆಸಿಪ್ಟ್ಸ್ at kindly permit me to conclude it to the by the accused with his banker stating that all these checks have been lost. That's what. Now they are taking the contention that this check has been issued to the brother of the complainant towards the in relation Security. for security. I admit for that transaction, Your Honor. They are the our ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲಿ ಪೇಜ್ ನಂಬರ್ 16 ಅಲ್ಲಿ ನೋಡಿ. please. ನನ್ನ ವಿಚಾರಣೆಯಲ್ಲಿ ಹೇಳಿರುವುದು ಮತ್ತು ನಿಶಾನ D21 ಹೇಳಿರುವುದು ಎರಡು ಸತ್ಯವಾಗಿದೆ. 45 ಚೆಕ್ಗಳು ಅಂದರೆ 59 ಅದು ಚಿನ್ನ ಚೆಕ್ ಸ್ವಾಮಿ. 59 ಕಳೆದು ಹೋಗಿದೆ ಎಂದು ದೂರು ಕೊಟ್ಟಿದ್ದೇನೆ ಎಂದರೆ ಸರಿ. ಈ ಕ್ರಮ ಸಂಖ್ಯೆಗಳ ಮಧ್ಯೆ ಈ ಕೇಸಿನ ನಿಶಾನೆ P1 ಮತ್ತು ಮತ್ತೊಂದು ಕೇಸಿನ ಚೆಕ್ ನಂಬರ್ ಸೇರಿಕೊಂಡಿದೆ ಎಂದರೆ ಸರಿ. ಹೌದು ಸ್ವಾಮಿ. ಅದು ಏನಾಯ್ತು ಸ್ವಾಮಿ, ಕಳೆದು ಹೋಗಿ ಎಂಬ ವಿಚಾರವನ್ನು ನಿಶಾನೆ D21 ಹೇಳಿಲ್ಲ ಎಂದರೆ ಸರಿ. ಹೌದು ಸ್ವಾಮಿ, ಹೇಳಿಲ್ಲ. ಬಿಕಾಸ್ ಏನಾಯ್ತು ಅಂದ್ರೆ ಇಮಿಡಿಯೇಟ್ ಆಗಿ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲದೆ ಸ್ಟಾಪ್ ಪೇಮೆಂಟ್ ಕೊಟ್ಟಿದ್ವಿ ನಾವು. ಆಸ್ ಪರ್ ದ ಸ್ಟಾಪ್ ಪೇಮೆಂಟ್ ಆಗಿದೆ. ನೋ ಇನ್ಸಫಿಷಿಯಂಟ್ ಇಸ್ ಡ್ರಾನ್, ಬಟ್ ದಿ ಲರ್ನ್ಡ್ ಟ್ರಯಲ್ ಕೋರ್ಟ್ ಬಿಫೋರ್ ದ ಟ್ರಯಲ್, ಯುವರ್ ಲಾರ್ಡ್ಶಿಪ್ ಡಿಡ್ ನಾಟ್ ಕನ್ಸಿಡರ್ ದಟ್ ಫ್ಯಾಕ್ಟ್ because entire transaction was taken place in the month of January to March.
ಕಂಟಿನ್ಯೂಸ್ ಡೇಟ್ಸ್ ನಾವು ನಮ್ಮ ಹಳೆ ಟ್ರಾಕ್ಟರ್ ತಗೊಂಡೋಗಿ ಸೋನಾಲಿಕಾ ಟ್ರಾಕ್ಟರ್ ಶೋರೂಮ್ ಕೊಟ್ಟು ಅದನ್ನ ಸೀಸ್ ಮಾಡಿಸಿ ಅದನ್ನೇ ಡೌನ್ ಪೇಮೆಂಟ್ ಆಗಿ ಅಕ್ಸೆಪ್ಟ್ ಮಾಡಿಸಿ ಲೋನ್ ನಾವು 5,79,000 ರೂಪಾಯಿ ಸ್ಯಾಂಕ್ಷನ್ ಮಾಡಿಸ್ಕೊಂಡ್ರು ಕೂಡ ನಮ್ಗವರು ಗ್ರಾಂಟ್ ಮಾಡೋದು 4,85,000 ರೂಪೀಸ್ ಅಷ್ಟೇ ಸ್ವಾಮಿ. ಮಿಕ್ಕಿದ 94,000 ರೂಪೀಸ್ 500 ರೂಪೀಸ್ ನಮ್ದು ಹಳೆ ಟ್ರಾಕ್ಟರ್ ನಾವೇನ್ ಸೋನಾಲಿಕಾ ಶೋರೂಮ್ಗೆ ಕೊಡ್ತೀವೋ ಆಸ್ ಪರ್ ದಟ್ ಕೊಟೇಶನ್ ಯುವರ್ ಲಾರ್ಡ್ಶಿಪ್ ಕ್ಯಾನ್ ಸಿ ದ ಬ್ಯಾಂಕ್ ಡಾಕ್ಯುಮೆಂಟ್ಸ್. ಯಾಕ್ರಿ ಅಕ್ಸೆಪ್ಟ್ ಮಾಡಿ? ಯಾವ್ದು ಸ್ವಾಮಿ? ಕಡಿಮೆ ದುಡ್ಡು ಕೊಟ್ರು ನೀವ್ ಈಗ ಏನ್ ಹೇಳ್ತಾರೆ? ಕಡಿಮೆ ದುಡ್ಡು ಕೊಟ್ರು ಬರೀ 94,000 ಕೊಡ್ಲಿಲ್ಲ ಅಂತಂದ್ರಲ್ಲ, ಅದ್ಯಾಕೆ ಅಲ್ಲ accept ಮಾಡಿದ್ರು? ನಾವು ನಮ್ಮ ಹಳೆ ಟ್ರಾಕ್ಟರ್ ನ ಸೋನಾಲಿಕಾ ಶೋರೂಮ್ಗೆ ಕೊಟ್ಟಿದ್ವಿ ಸರ್. ಅದು ಡೌನ್ ಪೇಮೆಂಟ್ ಗಾಗಿ ಅವರು ಸೀಸ್ ಮಾಡ್ಕೊಂಡಿದ್ರು. ಕೈಂಡ್ಲಿ ಸಿ ದ ಕೊಟೇಶನ್ ಸೆಂಟ್ ಬೈ ಮಂಜುಶ್ರೀ ಟ್ರಾಕ್ಟರ್ಸ್, ದಟ್ ಈಸ್ ಅಟ್ ಪೇಜ್ ನಂಬರ್ 50 or the exhibit V24 series. Kindly see the your 8/1/2015 is the transaction date. ಅವ್ರು ನಮ್ಗೆ 5,79,500 ರೂಪೀಸ್ಗೆ ಕೊಟೇಶನ್ ಕೊಡ್ತಾರೆ ಸ್ವಾಮಿ, ಇಷ್ಟು ಬೇಕಾಗುತ್ತೆ ನಮ್ಗೆ ಲೋನು ಅಂತ. ಬಟ್ ನಾವು ನಮ್ಮ ಟ್ರಾಕ್ಟರ್ ನ ತಗೊಂಡೋಗಿ ಕೊಟ್ಟು 94,500 ರೂಪೀಸ್ಗೆ ಸೋನಾಲಿಕಾ ಟ್ರಾಕ್ಟರ್ ಶೋರೂಮ್, ಮಂಜುಶ್ರೀ ಟ್ರಾಕ್ಟರ್ ಶೋರೂಮ್ಗೆ ನಾವು ಬಿಟ್ಟಿರ್ತೀವಿ ಸ್ವಾಮಿ. ದಿಸ್ ಇಸ್ ದ ರಿಯಲ್ ಟ್ರಾನ್ಸಾಕ್ಷನ್. ದೋಸ್ 8 ಚೆಕ್ಸ್ ವರ್ ಹ್ಯಾಂಡೆಡ್ ಓವರ್ ಟು ದ Chinna's accused brother Chinna ಇವರು. Chinna in turn handed over those checks as a security purpose to the Sridhar, that is the complaint. ಸರಿ, ನೀವು ಆ ಚೆಕ್ ಅನ್ನ ಅವ್ರಿಗೆ ಕೊಟ್ರಿ, ಬ್ರದರ್ ಆಫ್ ದಿ ಕಂಪ್ಲೇನೆಂಟ್. Yes, your Then lordship. why you have not the complaint that you have lost the check That- book? ಅದು ಆ ತರ ಕೊಡ್ಲಿಲ್ಲ ಸ್ವಾಮಿ ಅವರ ಅಗ್ರಿಕಲ್ಚರಿಸ್ಟ್ ಎಲ್ಲರೂ. ಇದೆ. ಅಲ್ಲ, ಎಲ್ಲರ ಅಗ್ರಿಕಲ್ಚರಿಸ್ಟ್ ಸ್ವಾಮಿ, ಇದು ನಮ್ ಸಡನ್ ಆಗಿ ಹೋಗಿ ಸ್ಟಾಪ್ ಪೇಮೆಂಟ್ ಮಾಡ್ಬೇಕನ್ನೋ ಒಂದೇ ಉದ್ದೇಶದಿಂದ ಅದನ್ನ ಕಂಪ್ಲೇಂಟ್ ಕೊಟ್ಟರು ಸ್ವಾಮಿ. ಈ ಕ್ರಮ ಸಂಖ್ಯೆಗಳ ಮಧ್ಯ ಈ ಕೇಸಿನ ನಿಶಾನೆ P1 ಮತ್ತು ಮತ್ತೊಂದು ಕೇಸಿನ ಚೆಕ್ ನಂಬರ್ ಸೇರಿಕೊಂಡಿದೆ ಎಂದರೆ ಸರಿ? ಹೌದು ಸ್ವಾಮಿ, ಸೇರ್ಕೊಂಡಿದೆ ಸ್ವಾಮಿ. ಅದಲ್ದೇನೆ ಒಂದು ಚೆಕ್ ಬೆಂಗಳೂರಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ ಸ್ವಾಮಿ, ಇನ್ನೊಂದು ಚೆಕ್ ಆಂಧ್ರದಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ ಸ್ವಾಮಿ. ಆಂಧ್ರದಲ್ಲಿ ಕೂಡ ಪ್ರಾಸಿಕ್ಯೂಟ್ ಮಾಡೋದ್ರಲ್ಲಿ ಡಿಸ್ಮಿಸ್ ನಾನ್ ಪ್ರಾಸಿಕ್ಯೂಷನ್ ಆಗಿದೆ. ಗಂಗಾವತಿಲಿ ಕೂಡ ಚಿನ್ನಾಸ್ ಸೆವೆರಲ್ ಚೆಕ್ಸ್ ವಾಸ್ ಮಿಸ್ಯೂಸ್ಡ್. First of all, why you have issued, you being a vice president of the Grama Panchayat, gave the check, Your Honor, you being the vice president of Gram Panchayat. first term I am the vice president of You the have issued number of checks. for securing the agriculture tractor loan, your lordship, with the Again you went and says that the checks are lost. please that may be true, lordship, as per the exhibit. Complaint ಕೊಡೋದು ಚೆಕ್ ಕಳೆದೋಗಿದೆ ಅಂತ. ಅಲ್ಲ, but Has the been lodged kindly against see the various money lenders, my lord. His brother consumed the poison, and lord, his company accused has filed a complaint before the police station stating that ನೇರವಾಗಿ ತಾನೇ ಹೊಣೆಗಾರನಿರ್ತೇನೆ ಎಂದು ಹೊಸ ಶ್ರೀಧರ್ ಅವರಿಗೆ ಕೊಟ್ಟ ಮೇಲ್ಕಂಡ ಚೆಕ್ಗಳನ್ನು ಅವರಲ್ಲಿ ಉಳಿದಿದ್ದು ನಾನು ಎಷ್ಟು ಬಾರಿ ಕೇಳಿದರೂ ಕೊಡದೆ ತಾನು L&T ಫೈನಾನ್ಸ್ ನಲ್ಲಿ ಕೊಟ್ಟಿರುವ ನನ್ನ ದಾಖಲಾತಿಗಳನ್ನು ಕೊಡಿಸು, ನಿಮ್ಮಗಳ ಚೆಕ್ಗಳನ್ನು ಮತ್ತು ಪ್ರಾಮಿಸರಿ ಪತ್ರಗಳನ್ನು ತೆಗೆದುಕೊಂಡು ಹೋಗಿ ಎಂದು ಹೇಳಿರುತ್ತಾರೆ. ಈ ಮಧ್ಯೆ L&T ಫೈನಾನ್ಸ್ ಮತ್ತು ಸೋನಾಲಿಕಾ ಟ್ರಾಕ್ಟರ್ ಶೋರೂಮ್ ರವರು ವೆಂಕಟೇಶ್ ಶ್ರೀ ಮೋನೇಶ್ ರವರು ಶ್ರೀಧರ್ ರವರಿಗೆ ಸಂಬಂಧಿಸಿದ ಸಂಪೂರ್ಣ ಲೋನ್ ದಾಖಲೆಗಳನ್ನು ಕೊಟ್ಟ ನಂತರ ನಾವುಗಳು ಶ್ರೀಧರ್ಗೆ ಟ್ರಾಕ್ಟರ್ ಖರೀದಿಗೆ ಸಂಬಂಧವಾಗಿ ಕೊಟ್ಟಂತ ಖಾಲಿ ಸಹಿ ಮಾತ್ರ ಮಾಡಿರುವಂತಹ ಚೆಕ್ ಮತ್ತು ಪ್ರಾಮಿಸರಿ ನೋಟ್ಗಳನ್ನು ಮತ್ತು ಖಾಲಿ ಹಸಿರು ಪೇಪರ್ಗಳು ವಾಪಸ್ಸು ಕೊಡು ಎಂದು ಹಲವಾರು ಬಾರಿ ಕೇಳಿದರು. ನಮ್ಮನ್ನು ಚತಾಯಿಸಿ ಕೊಡದೆ ಹಣಕ್ಕಾಗಿ ಒತ್ತಾಯಿಸುತ್ತಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ರು. please kindly see the exhibit D13, your lordship. The Sridhar is the local money lender without having permission. He is a habitual offender, your lordship. The CC number 623, like similar offense has been happened, your lordship. ಚೆಕ್ ಇಸ್ಕೊಳೋದು, ಅವ್ರ ಕಡೆಯಿಂದ ಲೋನ್ ಇಸ್ಕೊಳೋದು, ಅಮೌಂಟ್ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳೋದು. ಸೊ ದಟ್ ಚೆಕ್ ಬೌನ್ಸ್ ಆಲ್ಸೋ ಡಿಸ್ಮಿಸ್ಡ್, your lordship. ಶ್ರೀಧರ್ ಫೈಲ್ ಮಾಡಿರೋ ಚೆಕ್ ಬೌನ್ಸ್ ಕೇಸ್ ಕೂಡ dismiss ಆಗಿದೆ in with respect to other person. This is the habit of the Sridhar. He is having money lending business in the area. The complaint accused brother have made friendship with that Sridhar in respect of the buying that agricultural. Defense Act, if that is the case, Please, why you to stop gave the complaint? to stop the misuse of the checks by other person, your lordship, this complaint was suddenly lodged. But the real fact is One breath you say that these checks are given as security when there was a transaction. absolutely it is correct, your lordship. Your brother as well as the complainant brother. Your lordship. Section says that the check 50 checks are lost. That along with other his brother's check also, your lordship.
and there was no transaction ಅಲ್ಲಿ ಅಮೌಂಟ್ L&T ಲೋನ್ ಹೌಸಿಂಗ್ ಟ್ರ್ಯಾಕ್ಟರ್ ಲೋನ್ ಅಲ್ಲಿ ಹೋಗ್ಲಿ PW1 ಎವಿಡೆನ್ಸ್ ಅಲ್ಲಿ ಏನಾದ್ರು ಹೇಳ್ಸಿದೀರಾ? ಪ್ಲೀಸ್ ಬಂದಿದೆ ಸ್ವಾಮಿ. ಏನ್ ಒಂದ್ಸರಿ ಎಲಿಸಿಟ್ ಮಾಡ್ಸಿದ್ರೆ ಹೇಳಿ. No, nothing has been elicited during the cross exam. Nothing has been elicited during the Alla, I cross will- examination of PW1, my lord. ಅಲ್ಲ ಆರೋಪಿಗೆ ಏಪ್ರಿಲ್ 20 ನಗದಾಗಿ ಪಾವತಿ ಮಾಡಿದ್ದು ದಿನಾಂಕ ನನಗೆ ಈಗ ನೆನಪಿಲ್ಲ. ಗೊತ್ತಿಲ್ಲ ಅಂತ ಹೇಳ್ತಾರೆ ಸ್ವಾಮಿ. 500 ಮತ್ತು 1000 ಮುಖಬೆಲೆ ನೋಟುಗಳಿದ್ದು ಯಾವ ಮುಖಬೆಲೆ ಎಷ್ಟು ನೋಟುಗಳಿದ್ದವೆ ಎಂದು ಹೇಳಲು ಸಾಧ್ಯವಿಲ್ಲ. ನಾನು ಆರೋಪಿಗೆ ಹಣವನ್ನು ಕೊಟ್ಟಾಗ ನನ್ನ ಗಂಡ ಹಾಜರಿದ್ದರು ಅಂತಾರೆ ಬೇರೆ ಸ್ವಾಮಿ. ಯಾರು ಸಹ ಇರ್ಲಿಲ್ಲ. ಇರ್ಲಿಲ್ಲ. ಆರೋಪಿ ಬೆಂಗಳೂರಿನ ನಮ್ಮ ಮನೆಗೆ ಬಂದು ಹಣವನ್ನು ತೆಗೆದುಕೊಂಡು ಹೋಗಿದ್ದರು. ನಾನು ಆರೋಪಿಗೆ ಹಣವನ್ನು ಗಂಗಾವತಿಯಲ್ಲಿ ಕೊಡಲಿಲ್ಲ. ನಾನು ಆರೋಪಿಗೆ ಹಣವನ್ನು ಕೊಟ್ಟಾಗ ಅದರಿಂದ ಯಾವುದೇ ದಾಖಲೆಗಳನ್ನು ಪಡೆದುಕೊಳ್ಳಲಿಲ್ಲ. ಆರೋಪಿ ನನಗೆ ನನ್ನ ತಂದೆಯ ಮೂಲಕ ದೂರದ ಸಂಬಂಧಿಕರು ಅಂತ ಹೇಳ್ಕೊಂತಾರೆ ಸ್ವಾಮಿ. ದ ಪೇಜ್ ನಂಬರ್ 3 ಲಾರ್ಡ್ಶಿಪ್, ಕೈಂಡ್ಲಿ ಸಿ ಪೇಜ್ ನಂಬರ್ 3 ಆಫ್ ಕ್ರಾಸ್ ಎಕ್ಸಾಮಿನೇಷನ್. ನನ್ನ ಮತ್ತು ಆರೋಪಿಯ ಮಧ್ಯೆ ಫಿರ್ಯಾದಿಯಲ್ಲಿ ಸಾಧನೆ ಮಾಡಿದಂತ ಹಣಕಾಸಿನ ವ್ಯವಹಾರ ಇರಲಿಲ್ಲ ಎಂದರೆ ಸರಿಯಲ್ಲ. ನಾನು ಆರೋಪಿಯ ಮನೆಗೆ ಅವರ ಮನೆಯಲ್ಲಿ ಕಾರ್ಯಕ್ರಮ ಇದ್ದಾಗೆ ಹೋಗಿ ಬರುತ್ತಿದ್ದೇನೆ ಅಂತ ಹೇಳ್ತಾರೆ. GK ಶ್ರೀಧರ್ ನನ್ನ ತಮ್ಮ ಅಂತ ಒಪ್ಕೊಂತಾರೆ ಸ್ವಾಮಿ. ನನ್ನ ಮತ್ತು ಆರೋಪಿಯ ಮಧ್ಯೆ ಹಣಕಾಸಿನ ವ್ಯವಹಾರ ಇತ್ತು ಎಂದರೆ ಸಾಕ್ಷಿ ಇರಬಹುದು ಎಂದು ಹೇಳುತ್ತಾರೆ ಸ್ವಾಮಿ. ಅಂದ್ರೆ ನನ್ನ ತಮ್ಮ ಮತ್ತು ಆರೋಪಿಯ ಮಧ್ಯೆ ಹಣಕಾಸಿನ ವ್ಯವಹಾರವಿತ್ತು ಎಂದರೆ ಸಾಕ್ಷಿ ಇರಬಹುದು ಎಂದು ಹೇಳುತ್ತಾರೆ. ನನ್ನ ಬಳಿಯೂ ಸಹ ಹಣಕಾಸಿನ ವ್ಯವಹಾರ ಮಾಡಿದ್ದರು ಎಂದು ಹೇಳ್ತಾರೆ. ದಿಸ್ ಇಸ್ ಇಂಟೆನ್ಷನಲಿ ಸೇಯಿಂಗ್ ಯುವರ್ ಲಾರ್ಡ್ಶಿಪ್. ಇವರ ಮಧ್ಯೆ ಏನು ವ್ಯವಹಾರನೇ ಇಲ್ಲ. ವಾಲಂಟ್ರಿ ಶಿ ಸೇಸ್ ನನ್ನ ಬಳಿಯೂ ಸಹ ಹಣಕಾಸಿನ ವ್ಯವಹಾರ ಮಾಡುತ್ತಿದ್ದರು ಎಂದು ಹೇಳ್ತಾರೆ ಸ್ವಾಮಿ. ನೆಕ್ಸ್ಟ್ ನೀಪಿ 3 ರಂತೆ ಆರೋಪಿಗೆ ನೋಟಿಸ್ ಕಳಿಸಲು ನಾನು ಮತ್ತು ನನ್ನ ಗಂಡ ವಕೀಲರಿಗೆ ಮಾಹಿತಿ ನೀಡಿದ್ದೆವು. ನಾನು ಆರೋಪಿಗೆ ವಕೀಲರ ಮೂಲಕ ಕಳಿಸಿದ ನೋಟಿಸ್ ಆರೋಪಿಗೆ ಜಾರಿಯಾಗಲಿಲ್ಲ ಎಂದರೆ ಸರಿಯಲ್ಲ. ನಾನು PUC ವರೆಗೆ ವಿದ್ಯಾಭ್ಯಾಸ ಮಾಡಿದ್ದೇನೆ. ಆರೋಪಿ ಎಷ್ಟು ವಿದ್ಯಾಭ್ಯಾಸ ಮಾಡಿದ್ದಾರೆ ಅಂದರೆ ನನಗೆ ಗೊತ್ತಿಲ್ಲ. ಕ್ಲೋಸ್ ರಿಲೇಟಿವ್ ಅಂತ ಹೇಳ್ತಾರೆ ಸ್ವಾಮಿ. ಏನು ವಿದ್ಯಾಭ್ಯಾಸ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಅಂತ ಹೇಳ್ತಾರೆ. ಆದರೆ ಅವರು ಹೆಚ್ಚು ವಿದ್ಯಾಭ್ಯಾಸ ಮಾಡಲಿಲ್ಲ ಎನ್ನುವುದು ನನಗೆ ಗೊತ್ತು. ನೀಪಿ 1 ಚೆಕ್ ನಲ್ಲಿ ಭರ್ತಿ ಮಾಡಿದ ವಿವರಗಳ ಇಂಕ್ ವ್ಯತ್ಯಾಸ ಇದೆ ಅಂತಾರೆ. ಶಿ ಅಡ್ಮಿಟ್ಸ್ ಯುವರ್ ಲಾರ್ಡ್ಶಿಪ್. ನೀಪಿ 1 ಚೆಕ್ ನಲ್ಲಿ ಆಂಗ್ಲ ಭಾಷೆಯಲ್ಲಿ ಭರ್ತಿ ಮಾಡಿದ ವಿವರಗಳನ್ನು ನಾನು ಭರ್ತಿ ಮಾಡಿದ್ದೇನೆ ಎಂದರೆ ಸರಿಯಲ್ಲ. ಅದು ಇಂಗ್ಲಿಷ್ ಅಲ್ಲಿ ಇದೆ ಸ್ವಾಮಿ ಚೆಕ್ಸ್. ಇವ್ರಿಗೆ ಇಂಗ್ಲಿಷ್ ಬರೋದೇ ಇಲ್ಲ. ಸೊ ಅದನ್ನು ಒಪ್ಕೊಂತಾರೆ. ನಾನು ಗಂಗಾವತಿ ನಾದಿನಿಯ ಮನೆಗೆ ಹೋದಾಗ ಆರೋಪಿಗೆ ದೂರವಾಣಿ ಕರೆ ಮಾಡಿ ಹಣ ಪಾವತಿ ಮಾಡುವಂತೆ ಕೇಳಿಕೊಂಡಾಗ ಆರೋಪಿ ಗಂಗಾವತಿಯ ಕೃಷ್ಣಾಪುರದಲ್ಲಿ ನೀಪಿ 1 ಚೆಕ್ ಅನ್ನು ಕೊಟ್ಟಿದ್ದರು ಅಂತ ಹೇಳ್ತಾರೆ ಸ್ವಾಮಿ. ಸೊ ಬಿಕಾಸ್ ನೋವೇರ್ ಇನ್ ದ ಲೀಗಲ್ ನೋಟಿಸ್ ಆಸ್ ವೆಲ್ ಆಸ್ ಇನ್ ದ ಕಂಪ್ಲೇಂಟ್ ಸೋನ್ ಸ್ಟೇಟ್ಮೆಂಟ್ she did not disclose when the check was issued to the complainant anta. So ಅವರು she did not examine Nadini before the trial court. ಅವತ್ತು ನಾವು ಹೋಗಿದ್ವಿ, ಹೌದು ಚೆಕ್ ಕಲೆಕ್ಟ್ ಮಾಡ್ಕೊಂಡು ಬಂದ್ವಿ ಅಂತ ಹೇಳೋದಕ್ಕೆ there is no substantial material before the trial court, your lordship. ನಾವು ಆರೋಪಿಯ ಮನೆಗೆ ಹೋಗಿ ಹಣ ಪಾವತಿ ಮಾಡುವಂತೆ ಕೇಳಿದಾಗ ಆರೋಪಿ ಚೆಕ್ ಅನ್ನು ತಂದುಕೊಡುವುದಾಗಿ ತಿಳಿಸಿದ್ದರು. ನಾನು ಆರೋಪಿಗೆ ಹಣವನ್ನು ಕೊಟ್ಟ ನಂತರ ಆರೋಪಿಗೆ ನನ್ನ ಮೊಬೈಲ್ ದೂರವಾಣಿಯಿಂದ ಇದುವರೆಗೂ ಕರೆ ಮಾಡಿಲ್ಲ ಅಂತ ಹೇಳ್ತಾರೆ ಸ್ವಾಮಿ. ಬಟ್ ಇನ್ ದ ಕಂಪ್ಲೇಂಟ್ ಆಸ್ ವೆಲ್ ಇಸ್ ಇನ್ ದ ಸ್ಟೋನ್ ಸ್ಟೇಟ್ಮೆಂಟ್ ಶಿ ರಿಪೀಟೆಡ್ಲಿ ಸೇಸ್ ಐ ಸ್ಟೇಟ್ ದಟ್ upon dishonour of the check the same was brought to the notice of the accused and I had personally requested the accused on several times orally and through phone calls, your lordship. There was a divergent stand by the complainant. ನಾನು ಕಾಲೇ ಮಾಡಿಲ್ಲ ಆಮೇಲೆ ಅಂತ ಅವ್ರು ಒಪ್ಕೊಂತಾರೆ ಸ್ವಾಮಿ. ಬಟ್ ಕಂಪ್ಲೇಂಟ್ ಅಲ್ಲಿ ಅಫಿಡವಿಟ್ ಅಲ್ಲಿ ಎಲ್ಲ ಕಡೆ ನಾನು ಫೋನ್ ಮಾಡಿದೆ, ಇದ್ ಮಾಡಿದೆ. ಇನ್ಫ್ಯಾಕ್ಟ್ ದ ಅಕ್ಯೂಸ್ಡ್ ಆಗ್ಲಿ ಅಕ್ಯೂಸ್ಡ್ ಬ್ರದರ್ ಆಗ್ಲಿ ಫೋನ್ ನಂಬರ್ ಎಲ್ಲ ಅವ್ರ ಹತ್ರ. ನೆಕ್ಸ್ಟ್ ಪ್ಯಾರ ಸ್ವಾಮಿ. ನನ್ನ ತಮ್ಮ GK ಶ್ರೀಧರ್ ಕೃಷಿ ಮತ್ತು PWD ಇಲಾಖೆಯಲ್ಲಿ ಗುತ್ತಿಗೆ ಕೆಲಸವನ್ನು ಮಾಡುತ್ತಾರೆ. ನನ್ನ ಆರೋಪಿಯ ತಮ್ಮ ಚಿನ್ನು ಮತ್ತು ನನ್ನ ತಮ್ಮ ಶ್ರೀಧರ್ ಮಧ್ಯೆ ಹಣಕಾಸಿನ ವ್ಯವಹಾರವಿರಬಹುದು ಎಂದರೆ ನನಗೆ ಗೊತ್ತಿಲ್ಲ. ವ್ಯವಹಾರವಿರಬಹುದು ನನಗೆ ಗೊತ್ತಿಲ್ಲ. ಆರೋಪಿಯ ತಮ್ಮ ಮತ್ತು GK ಶ್ರೀಧರ್ ಮಧ್ಯೆ ಇದ್ದ ವ್ಯವಹಾರ ಸಂಬಂಧವಾಗಿ ಕೊಟ್ಟಿದ್ದ ನೀಪಿ 1 ಚೆಕ್ ಅನ್ನು ನಾನು ದುರುಪಯೋಗ ಪಡಿಸಿದ್ದೇನೆ ಎಂದರೆ ಸರಿಯಲ್ಲ. ಆರೋಪಿಯ ತಮ್ಮ ಚಿನ್ನು ಮತ್ತು ನನ್ನ ತಮ್ಮ GK ಶ್ರೀಧರ್ ಸೋನಾಲಿಕಾ ಟ್ರ್ಯಾಕ್ಟರ್ ಖರೀದಿ ಸಂಬಂಧವಾಗಿ ನೀಪಿ 1 ಚೆಕ್ ಅನ್ನು ಕೊಟ್ಟಿದ್ದರು ಎಂದರೆ ಸರಿಯಲ್ಲ. ಅವರು ಕ್ಲಿಯರ್ಲಿ ಡಿನೈನ್ ಮಾಡ್ತಾರೆ ಸ್ವಾಮಿ. Complainant in 2015 letter was also addressed to the bank immediately, and endorsement is also payment stopped by drawer.
council also would vehemently contend that both the courts failed to consider the said endorsement. The council also would vehemently contend that there was no any source to make the payment of rupees 4 lakh. And also categorical defense was taken that the check was given as a security when the brother of the accused availed the loan. And also the council brought to notice of this court the D series of documents which have been placed before the trial court invoke General Clauses Act, and there would be a presumption that notice is duly served under section 27 of the General Clauses Act, and hence I do not find any merit in the revision petition to comes to a other conclusion that the order of the trial court as well as the appellate court suffers from its legality and correctness, and hence no merit in the revision petition. In view of the discussions made above, I pass the following order. Revision petition is dismissed.